ಒಂದೆಡೆ ಬಿಂದಿಗೆಯನ್ನ ಹೊತ್ತು ದೂರದಿಂದ ನೀರು ತರುತ್ತಿರುವ ಯುವತಿಯರು, ಮತ್ತೊಂದೆಡೆ ಗುಂಡಿ ಅಗೆದು ಗುಂಡಿಯಿಂದ ನೀರು ತೆಗೆಯುತ್ತಿರುವ ವೃದ್ಧರು ಯುವಕರು. ಹಲವು ವರ್ಷಗಳಿಂದ ಈ ಪರಿಪಾಠದಲ್ಲಿ ಸಿಕ್ಕು ನೆರಳಾಡುತ್ತಿರುವ ಕೊಪ್ಪಳದ ಮುದ್ದಾಬಳ್ಳಿ ಗ್ರಾಮದ ದಲಿತ ಸಮುದಾಯದ ಜನ. ಈ ವರ್ಷದಲ್ಲಂತೂ ರಣಬಿಸಿಲು ಅತಿರೇಕವಾಗಿ ಸುರಿತಾ ಇದೆ. ಇಡೀ ದೇಶವೇ ಈ ಬಿಸಿಲಿನ ಹೊಡೆತಕ್ಕೆ ಸಿಕ್ಕು ಬೆಂದು ಹೋಗ್ತಾ ಇದೆ. ಆದ್ರೆ ಮುದ್ದಾಬಳ್ಳಿ ಗ್ರಾಮದ ಜನರ ಅಳಲು ಕೇಳೋರು ಯಾರು ಇಲ್ಲದಂತಾಗಿದೆ. ಪ್ರತಿನಿತ್ಯ ಬಿಂದಿಗೆ ಹಿಡಿದು ದೂರದಿಂದ ನೀರು ಹೊತ್ತು ಗುಂಡಿಗಳಿಗೆ ಹಿಡಿದು ಹರಸಾಹಸ ಪಡುವಂತಾಗಿದೆ ಇಲ್ಲಿಯ ಜನರ ಸ್ಥಿತಿ. ಇದೊಂದೇ ಸಮಸ್ಯೆ ಅಲ್ಲ ಸರ್, ಇಲ್ಲಿ ನೋಡಿ ಚರಂಡಿ ಕಾಲುವೆಗಳ ದುಸ್ಥಿತಿ. ಕಸ ಕಡ್ಡಿ ಮಣ್ಣು ಬಿದ್ದು ಗಬ್ಬು ನಾರುತ್ತಿದೆ. ಸ್ವಚ್ಛತೆನೇ ಇಲ್ಲ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ. ರೋಗ ರುಜಿನಗಳು ಬಂದ್ರೆ ಯಾರ್ ಹೊಣೆ? ಒಂದ್ ಕಡೆ ನೀರಿನ ಸಮಸ್ಯೆ, ಮತ್ತೊಂದ್ ಕಡೆ ಚರಂಡಿ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಯಾವಾಗ ಸರ್? ನಾವ್ ಯಾರಿಗೆ ಹೇಳೋದು ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ತಾಲೂಕಿನಲ್ಲಿರ್ತಕ್ಕಂಥ ಮುದ್ದಾಬಳ್ಳಿ ಗ್ರಾಮದಲ್ಲಿದ್ದೀವಿ. ವಿಶೇಷವಾಗಿ ಇವತ್ತು ಗೊಂಡಬಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮುದ್ದಾಬಳ್ಳಿ ಗ್ರಾಮದಲ್ಲಿ ಬಹಳಷ್ಟು ದಿನಗಳ ನಂತರ ಅಂದ್ರೆ ನೀರಿನ ಸಮಸ್ಯೆ ಬಹಳಷ್ಟು ವಿಪರೀತ ಕಾಡ್ತಾ ಇತ್ತು. ಜೊತೆಗೇನೆ ಅಂದ್ರೆ ಚರಂಡಿ ವ್ಯವಸ್ಥೆ ಕೂಡ ಅವ್ಯವಸ್ಥೆಯನ್ನ ಕೂಡ ಬಹಳಷ್ಟು ದಿನಗಳಿಂದ ಇಲ್ಲಿ ಗ್ರಾಮಸ್ಥರು ಎದುರಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಒಂದು ಗೊಂಡಬಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಿಡಿಒ ಅಧಿಕಾರಿಗಳು ಅಂದ್ರೆ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಗ್ರಾಮಸ್ಥರು ಒಂದು ನೀರಿನ ಸಮಸ್ಯೆಯನ್ನು ಹೋಗಿ ಮುಂದಿಟ್ಟಾಗ ಅಂದ್ರೆ ಈ ಒಂದು ಪ್ರತಿನಿತ್ಯದ ದಿನನಿತ್ಯದ ಒಂದು ಸಮಸ್ಯೆಯನ್ನು ಮುಂದಿಟ್ಟಾಗ ಹಾಗಾಗಿ ಬನ್ನಿ ಇಲ್ಲಿ ಗ್ರಾಮಸ್ಥರಿದ್ದಾರೆ. ಮುದ್ದಾಬಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥ ಅವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆಯನ್ನು ಕುರಿತಾಗಿ ಇಲ್ಲಿ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರು, ಏನೆಲ್ಲ ಇದೆ ಸಮಸ್ಯೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಬರ್ತೇನೆ. ಸುಮಾರು 8-10 ವರ್ಷಗಳಿಂದ ಇಲ್ಲಿ ನಮ್ಮ ದಲಿತ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ, ಆಮೇಲೆ ಗಟಾರದ ತೊಂದರೆ ಐತಿ. ಸುಮಾರು ದಿನಗಳಿಂದ ತೆಗಿರ್ತಕ್ಕಂಥ ಗಟಾರದ ಮೇಲೆ ಸ್ಲ್ಯಾಬ್ ಹಾಕಿಬಿಟ್ಟಿದ್ರು. ಅವನ್ನ ಅವು ಓಪನ್ ಆಗಂಗಿಲ್ಲ. ಆಮೇಲೆ ಅದರೊಂದು ಹೊಲಸೆಲ್ಲ ತೆಗೆದು ಬೇರೆ ಕಡೆಗೆ ಹಾಕಂಗಿಲ್ಲ. ಅಲ್ಲೇ ಬಂದಾಗಿ ವಿಪರೀತ ಸೊಳ್ಳೆ ನೊಣಗಳ ಕಾಟ. ಹಾಗಾಗಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ ಕಾಲರಾ ಅಂತ ರೋಗಗಳು ಬಂದವು. ಮತ್ತೆ ಕೆಲವೊಂದು ಸುಮಾರು ದಿನದಿಂದ ಜಿಲ್ಲಾ ಆಸ್ಪತ್ರೆ, ಆಮೇಲೆ ಗೊಂಡಬಳ ಆಸ್ಪತ್ರೆಗೆ ತೋರಿಸಿದ್ವಿ. ಅದನ್ನು ಕೂಡ ಗ್ರಾಮ ಪಂಚಾಯತಿ ಪಿಡಿಒ ಅವರಿಗೆ ನಾವು ಸುಮಾರು ದಿನಗಳಿಂದ ಅವ್ರ ಗಮನಕ್ಕೆ ತಂದ್ರು ಕೂಡ ಅಲ್ಲಿ ಅಧ್ಯಕ್ಷರು ಹೇಳ್ತಾರ, ಉಪಾಧ್ಯಕ್ಷರು ಹೇಳ್ತಾರ, ಸದಸ್ಯರು ಹೇಳ್ತಾರ, ಮಾತಾಡ್ತಾರ, ಮೀಟಿಂಗ್ ಐತಿ ಮುಂದಿನ ಸಲ ಮಾತಾಡ್ತೀವಿ ಅಂತೇಳಿ ಸುಮಾರು ದಿನಗಳಿಂದ ಬಿಲ್ ಕಲೆಕ್ಟರ್ ನಮ್ಮ ಭಾಗದೊಳಗೆ ಬಂದ ಸಂದರ್ಭದೊಳಗೆ ನಾವು ಅವ್ರಿಗೆ ತಿಳಿಸಿ ಹೇಳಿದ್ವಿಲ್ರಿ, ನಾವು ಯಾವುದೇ ಕಾರಣಕ್ಕೆ ನಾವು ಅಮೌಂಟ್ ಯಾವುದೂ ಕೊಡೋದಿಲ್ಲ. ಇಲ್ಲಿ ನೋಡಿ ಮನೆಗೆ ಒಂದು ತಗ್ಗದವ ಸರ್. ಇಲ್ಲಿ ಗುಂಡಿಗಳನ್ನ ಮನೆಗೆ ಒಂದು ಸುಮಾರು ಒಂದು 80ರಿಂದ 90 ಗುಂಡಿಗಳದಾವು. ಕರೆಂಟ್ ಬಂದಾಗ ಮೋಟರ್ ಹಚ್ಕೊಂಡು ನೀರು ಬಂದಾಗ ನೀರು ಬರ್ತಾವು. ಇಲ್ಲ ಅಂತಂದ್ರೆ ಕರೆಂಟ್ ಬಂದಾಗ ನೀರು ಬಂದಂತ ಸಂದರ್ಭದಾಗ ಕರೆಂಟ್ ಇಲ್ಲ ಅಂತಂದ್ರೆ ಕೆಲವೊಬ್ರು ಮೋಟರ್ ಅದಾವ, ಕೆಲವೊಬ್ರು ಮೋಟರ್ ಇಲ್ಲ. ಅದು ಕಲುಷಿತ ನೀರು ಬರ್ತಾವು. ಯಾಕಂತ ಕೇಳಿದ್ರೆ ಇನ್ನೊಂದು ಇದು ಸಂಪೂರ್ಣವಾಗಿ ಏನ್ ಬಂದಿರತಕ್ಕಂಥ ಏನ್ ಗುಂಡಿಗಳದಾವಲ್ಲ ಸರ್, ಅವು ಗಟಾರದ ಪಕ್ಕಕ್ಕೆ ಇರೋದ್ರಿಂದ ಅಲ್ಲೆಲ್ಲಿ ಲೀಕೇಜ್ ಆಗಿ ಮ್ಯಾಲೆ ಇವೆಲ್ಲ ಕಾಂಕರ್ ಹಾಕ್ಬಿಟ್ರ. ಹಾಗಾಗಿ ಈ ಸಮಸ್ಯೆ ನಮ್ಗೆ ಸುಮಾರು 9 ವರ್ಷ ಆಯ್ತು ನಾನು ನೋಡಕತ್ತಿ. ಈಗ ನಾನು 2-3 ವರ್ಷ ಪಿಡಿಒ ಅವ್ರಿಗೆ ಮಾತಾಡೀನಿ, ಬಿಲ್ ಕಲೆಕ್ಟರ್ ಮಾತಾಡೀನಿ, ಆಮೇಲೆ ಆಡಳಿತ ಅಧಿಕಾರಿಗಳು ಶರಣಪ್ಪ ಸರ್ ಕೂಡ ಮಾತಾಡೀನಿ. ಮಾಡ್ತೀವಿ ಹೇಳ್ತೀವಿ ಅಂತಂದೇಳಿ ಎಲ್ಲರೂ ಸುಮ್ಮನೆ ಹೇಳ್ತಾರ, ಆಶ್ವಾಸನೆ ಕೊಟ್ಟು ಹೋಗ್ಬಿಡ್ತಾರ ಸರ್. ಈ ಸಮಸ್ಯೆ ಅತಿ ಶೀಘ್ರದಲ್ಲಿ ಬಗೆಹರಿಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಸರ್. ನಮ್ಮ ನೀರಿನಿಂದ ಇಷ್ಟ ಐತಿ, ವಾಸನೆ ನೀರ ಕುಡಿಸಿವಿ. ಮಕ್ಕಳ ಮರಿ ವಾಸಿಗೆ ಯಾರು ನಾವು ಏನ್ ಮಾಡ್ಬೇಕು? ವರ್ಷ ಪಾಪ ಹೊಸ್ಪೇಸಿಗೆ ಹೋಗ್ಬೇಕು. ನಮಗೆ ನೀರು ಚಲೋ ಬೇಕು. 5-6 ವರ್ಷ ಬಿಡ್ರಿ. ಈಗ ನೀರ ತರ ವಾಸನೆ ಇದೆ. ಮಾಡ್ಕೊಂಡಿರಿ, ಕುಡಿಯಕ್ ನೀರು ಸಿಗದ್ಕ ಮಾಡ್ಕೊಂಡಿವಿ. ಈಗ ನೀರ್ ಇಡ್ತಿರಲ್ಲ ತೆಗ್ನಾಗ ಹಿಡ್ಕೊಂಡು ನೀರ್ ಹೆಂಗ್ ಬರ್ತಾವ? ಚಲೋ ನೀರ್ ಬರ್ತಾವ? ಹೆಂಗೆ ಒಂದು ಬರ್ತಾವ ಸರ, ಕಸರು ಬರ್ತಾವ. ಕಸರು ಕಡ್ಡಿ ಸೋಸ್ಕೊಂಡ್ ಕುಡ್ತೀವಿ. ನಾವ್ ನಮ್ ಪಾಡಿಗೆ ನಾವ್ ಬಡ್ಬಡ್ಕೊಂಡ್ ಹೋಗ್ಬಿಡ್ತೀವಿ. ಇದ್ದಂತಾರಂತ ಏನು ಮಾಡ್ಕೊನಾಗಲ್ಲ. ಒಂದ್ ಟೈಮ್ ಬರ್ತಾವ, ಒಂದ್ ಟೈಮ್ ಬರಾಗಲ್ಲ ನೀರ್. ಬ್ಯಾಸಿಗಿದಿಂದ ಮಕ್ಳ ಮರಿ ಏನ್ ಮಾಡ್ಬೇಕ್ರಿ ನಾವು? ಈಗ ಡೋನ್ ಖಾಲಿ ಐತ್ರಿ, ಬಿಡ್ತಾರ, ಸವತ್ನ್ಯಾಗ ಬಿಡ್ತಾರ. ರಾತ್ರಿ 12 ಗಂಟೆ 1 ಗಂಟೆಗೆ. ಅಲ್ಲಮ್ಮ, ಈಗ ನೀರ್ ಬರ್ತಾವಲ್ಲ, ಕುಡಿಯೋ ಶುದ್ಧವಾಗಿರೋ ನೀರ ಹೆಂಗ? ಶುದ್ಧವಾಗಿ ಇರಾಗಲ್ರಿ ಅವ್ ನೀರ್. ಒಂದೊಂದ್ ಟೈಮ್ ಗೊಡಗ್ ಬರ್ತಿರ್ತಾವ, ಒಂದೊಂದ್ ಟೈಮ್ ಒಂದ್ ಒಟ್ಟ ಸೋಸ್ಯಂಗ್ ಕುಡಿರ್ನು ಮನಸ್ಸು ಮನ್ಯಾಗ ಅದಾರ. ನಾ ಹಿಡ್ಕೊಂಬಂದಿಟ್ಟದು ತೋರ್ಸ್ಬೇಕಾರೆ ಒಂದ್ ಚರಿಗೆ ತಣ್ಣನು ಅದಾವು, ತಂದ್ ಕೊಡ್ತೀನಿ, ಕುಡ್ದು ಟೇಸ್ಟ್ ಮಾಡ್ರಿ ನೀವು. ಮೋಟ್ರ್ ಕೆಟ್ಟೈತಿ ಹೋದ ಅಲ್ಲಿ 2 ದಿನಕ್ಕೊಮ್ಮೆ ಪೈಪ್ ಪಡ್ ಅಂತಾವು. ನಾವ್ ಏಸಲಿ ಅಂತ ಹಾಕಣ ಅಂದ್ರ ಮತ್ ಪಂಚಾಯತ್ ಅದನ್ನ ಯಾಕೆ ಜವಾಬ್ದಾರಿ ತಗೊಂಡಾರ ಸರ್? ತಗೋಬೇಕ ಯಾಕ್ರಿ ಅದನ್ನ? ನಮಗ್ ಮಕ್ಳು ಮರಿ ಇಷ್ಟು ಮಕ್ಳು ಮನಸ್ಸಿದ್ದು ಗಾಳವು ಎಲ್ಲವು ಇವಂತಾವ್ ನೀರ್ ಕುಡಿದ್ರ ನಾವ್ ಹೆಂಗ ಆಗ್ಬೇಕು? ಗಟಾರ್ದಾಗ ನೋಡಿದ್ರ ನಾವ್ ಇಲ್ಲಿ ಮಲ್ಕೊಂಡಿರ್ತೀವಿ, ರಾತ್ರಿ ಅಂತ ಒಳಗ್ ಮಲ್ಕೊಳಕ್ ಆಗಲ್ಲ.
ಮಕ್ಳಿಗೆ ಸೊಳ್ಳಿ ಪಳ್ಳಿ ಕಡ್ದು ನಿದ್ದಿನ ಬರಲ್ಲ ಅಂತ ಹೇಳ್ರಿ ಸರ್. ಸೊಳ್ಳಿ ಕಚ್ಚಿ ಅದಾಗಿದಾಗಿ ಜ್ವರ ಬರ್ತಾವ, ಹಾಸ್ಪಿಟ್ಲ್ಗೆ ಒಂದ್ಸಲ ಹೋಗ್ಬೇಕು, ಕುಪ್ಪಕ್ಕೆ ಒಂದ್ಸಲ ಹೋಗ್ಬೇಕು, ಏನು ಮಾಡಕ ಆಗಲ್ರಿ. ರೋಗ ರುಚಿಗಳು ಕೂಡ ಮಕ್ಕಳಿಗೆ ಪಾಪ ಬರಕತ್ತವ್ರಿ. ಯಾಕಂದ್ರೆ ಪಕ್ಕದಲ್ಲಿ ಗಟಾರ ಚರಂಡಿ ಐತಿ, ಅದ್ರ ಮಗ್ಲ ನೀರ್ ಬರ್ತಾವ. ಅಷ್ಟಕ್ಕೂ ಅದು ಒಂದೊಂದ್ ಟೈಮ್ ನೀರ್ ಗೊಡಗ್ ಬರೋ ಹೊತ್ನಾಗ ಹಿಂಗ್ ಯಾಕೆ ಬಂದಾವ ಅಂತ ಕೇಳಿದ್ನಿ ಅಂದ್ರೆ ಅಲ್ಲಿ ಪೈಪ್ ಹೊಡೆದೈತಿ, ಯಾರು ಅದ್ರನ 26 ಮಂದಿ ಇಲ್ಲ, ನಾವ್ ಒಬ್ರು ಹಾಕ್ಬೇಕು ಇಬ್ರು ಹಾಕ್ಬೇಕಂತ ಕೇಳ್ತಾರ. ಏನು ಮಾಡಕ್ ಆಗಲ್ಲ ಅಂತ ಸುಮ್ನ ಆಗ್ಬಿಟ್ಟಿವ್ರಿ. ಈಗ ಕೊನೆಯದಾಗಿ ನಿಮ್ಗೆ ಏನ್ ಬೇಕಮ್ಮ, ಯಾವ ರೀತಿ ಪರಿಹಾರ? ಕೊನೆಯದಾಗಿ ಅಂದ್ರ ನೀರು ಡೈಲಿ ನೀರ್ ಬಿಡ್ಬೇಕ್ರಿ ನಮ್ಗೆ. ಎಷ್ಟ್ ಟೈಮ್ಗೆ ಬೆಳಗ್ಗೆ 6 ಗಂಟೆಲಿಂದ ಹಿಡಿದು 8-9 ಗಂಟೆ ಆದ್ರೂ ಶುದ್ಧವಾಗಿ ನೀರ್ ಬರ್ಬೇಕು. ಅದು ಬಿಟ್ಟು ರಾತ್ರಿ ಬಿಟ್ವಿ, ನಾಳೆ ಬಿಟ್ವಿ, ಸಾಯಂಕಾಲ 5 ಗಂಟೆಲಿಂದ ಬಿಟ್ರು ಪರವಾಗಿಲ್ಲ, ಹಿಡ್ಕೊಂತೀವಿ. ಗಟಾರ ಮಾತ್ರ ಸ್ವಚ್ಛತವಾಗಿ ಇಟ್ರ ಅವ್ರು ನಾವು ನಮ್ಗೆ ಹೇಳ್ಬೇಕು, ನಾವು ತಪ್ಪು ಮಾಡ್ತೀವಿಲ್ಲ ಅಂತಲ್ಲ, ನಮಗೆ ಈ ತರ ಇಟ್ಕೊಬೇಡ್ರಮ್ಮ ಕ್ಲೀನ್ ಇಟ್ಕರಿ ಅಂತ ಹೇಳಿದ್ರು ನಮಗೆ ಸಂತೋಷ. ಆ ತರ ಐತಿ. ಆದ್ರ ನೀರ್ ವಾಪಸ್ ಇದ್ರಕ್ ಬಂದ್ರೆ ಏನ್ ಗತಿ ಆಗತ್ತೆ ಹೇಳ್ರಿ ನಮಗೆ. ಬರಾಗಿಲ್ಲ ನೋಡಾಗೆ ಇಲ್ಲ, ಏನ್ ಬೇಕಲ್ಲ ಆಗ ನೀರ್ ಜಾಮ್ ಆಗಿರ್ತೈತಿ, ಗಟ್ರ ಅಪರಿ ಹೊಲಸ್ ನಾರ್ತೈತಿ, ಡಬಾಸ್ ಒಂದ್ ತೆಲಕ್ಕೆ ಒಂದ್ ತೆಲೆ ಹಾಕಾಗಿಲ್ರಿ ಅವ್ರು. ಇನ್ನು ಮನೆ ಮುಂದಿರ ಅಲ್ಲ ಮನೆ ಐತ್ರ ಆ ಕಡೆಗೆ ಏನ್ ಇದು ಕಾಂಕಾರ ಹಾಕೇ ಇಲ್ರಿ ಅಲ್ಲ ಆ ಕಡೆಗೆ. ನೀರ್ ಹೋಗಂದ್ರ ಏನ್ ಹೋಗತ್ರಿ ಅಲ್ಲಿ ಮಣ್ಕಲ್ತಾನ ನೀರ್ ನಿಂದ್ರತೈತ್ರಿ ಮಳಿ ಬಂದ್ರ. ಸಮಸ್ಯೆ ನಮ್ ಕೆರೆ ಒಳಗ್ ಜಾಸ್ತಿ ಆಗಿಬಿಡತ್ರಿ. ಯಾಕಂದ್ರ ತೆಗ್ಗಿಟ್ರೆ ನೀರ್ ಬರವಲ್ದ. ಹೆಣ್ಮಕ್ಳು ಹೋಗಿ ಕೆಲ್ಸಕ್ ಹೋಗಿ ಬಂದ್ರ ಅವ್ರು ಬಂದ್ ಹೊತ್ನ್ಯಾಗ ಕರೆಂಟ್ ಇರಲ್ಲ, ನೀರ್ ಬಿಟ್ಟಿರ್ತಾರ, ಅಂತ ಸಮಸ್ಯೆ ಆಗ್ಬಿಡೈತಿ. ನೀರಿಂದ ಮಾತ್ರ ಬಹಳ ತೊಂದ್ರೆ ಆಗೈತಿ. ನಮ್ಗೆ ಆದಷ್ಟು ಮೇಲೆ ಪೈಪ್ ಆಗ್ಲಿ ಏನಾರ ಮಾಡಿ ಅನುಕೂಲ ಮಾಡಿ ಕೊಟ್ರ ನಮ್ಗೆ ನೀರ್ ಅನುಕೂಲ ಆಗತ್ತ. ಇಲ್ಲಕ್ರ ನೀರನ್ನ ಇಲ್ಲ ನಮಗೆ ಕುಡಿಯಾಕ. ಸರ ಅದ್ರ ಸಂಬಂಧ ಇಲ್ಲಿ ಮಣ್ಣು ನಾವು ತೆಗ್ದಾಕಿವಿ ಸರ. ಅದು ಜಾಮ್ ಆಗಿರೋದಕ್ಕ ಹೇಳಿದ್ನಪ್ಪ ಪಂಚಾಯತ್ ಗಮನಕ್ಕೆ ತಂದಪ್ಪ ಅಂದ್ರ ಮಾಡ್ತೀವಿ ಅಂತಾರ. ಯಾವ್ದ ನಿರ್ಲಕ್ಷ್ಯ ಮಾಡ್ಕೊಂತಾರ, ಅಂತಾರ ನಿರ್ಲಕ್ಷ್ಯ ಮಾಡ್ತಾರ ಸರ. ಮಣ್ಣು ಒಂದ್ ಹುಡುಗ ಬಿದ್ದು ಕೈಕಾಲ್ ಕೆತ್ತೆ ಸರ್. ಹುಡ್ರು ಹುಟ್ಟಿ ಆಡೋ ಜಾಗದ ನಮ್ಮ ಅಂಗಳದಲ್ಲಿ ಜಾಗ ಅಲ್ರಿ, ಇದೈಟ ನಾಳ ಇಲ್ಲಿ ಆಡಿನಪ್ಪ ಹುಡ್ರು ಹುಟ್ಟಿ ಅದ್ರ ಮಣ್ಣು ಒಂದ್ ಹುಡುಗ ಬಿದ್ದು ಕೈಕಾಲ್ ಕೆತ್ತಿ ಹೋಗಿ ದವಾಖಾನಿಗೆ ತೋರ್ಸ್ಕೊಂಡ್ ಸರ್. ಇಷ್ಟು ಸಮಸ್ಯೆ ಇದೆ, ಯಾರನ್ನ ನಿರ್ಲಕ್ಷ್ಯ ಮಾಡ್ಕೊಂತಾರ. ಇವ್ರ ಮೆಂಬರ್ಗೆ ಅಧ್ಯಕ್ಷರಿಗೆ ಇವ್ರಿಗೆಲ್ಲ ಪಿಡಿಯೋಗ ತಂದಪ್ಪ ಅಂದ್ರ ಮಾಡ್ತೀವಿ ಅಂತಾರ. ಬರೀ ಆಚೋಚನೆ ಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಏನಾರ ಹೇಳಕ್ ಬಂದಪ್ಪ ನಮ್ದು ಅಧಿಕಾರಿ ಇಲ್ರಿ, ಅಲ್ಲಿ ಮೇಲೆ ಸಾಹೇಬ್ರನ್ನ ಕೇಳ್ರಿ ಅಂತ ಹೇಳ್ತಾರ. ಮನೆ ಸಾಹೇಬ್ರು ಬಂದಪ್ಪ ಮಾಡ್ತೀವಿ ಅಂದ್ ಅವ್ರು ನಮ್ ಕೆರೆಗೆಲ್ಲ ಮಾತಾಡೋದೆಲ್ಲ ಕೇಳ್ರಲ್ ಸರ್. ಪ್ರತಿಯೊಬ್ರು ನೀವು ಸಂಘಟನೆದಾಗ ಇದ್ರಿ, ಏನ್ ಮಾಡ್ತೀರಿ ಇಂತೆಲ್ಲ ನೋಡ್ತೀರ, ನೀರ್ ಬರ್ತಾ ಇಲ್ಲ ನಮ್ಗೆ ಅದೇ ಇದಂತ ಎಲ್ಲ ಒಂದ್ ಸಮಸ್ಯೆಗಳು ಹೇಳ್ಕೊಂತಾರ. ಆದ್ರೆ ನಾವ್ ಏನ್ ಮಾಡ್ತೀವಿ, ವಾಟರ್ ಮ್ಯಾನ್ ಗಳಿಗೆ ಫೋನ್ ಮಾಡಿ ಕೇಳ್ತೀವಲ್ಲ, ಹಿಂಗ್ ಸರ ಯಾಕೆ ನೀರ್ ಬಿಟ್ಟಿಲ್ಲ, ಯಾಕೆ ನೀರ್ ಬಿಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಏನ್ ಹೇಳ್ತಾರ, ಹಿಂಗಪ್ಪ ಮೋಟರ್ ಕೆಟ್ಟೈತಿ. ಪ್ರತಿದಿನ ಮೋಟರ್ ಕೆಡತ್ತಾ? ಕೆಡಲ್ಲ. ಪ್ರತಿದಿನ ಮೋಟರ್ ಕೆಡಲ್ಲ. ವಾಟರ್ ಮ್ಯಾನ್ ಇವ್ರದ್ದು ಅವ್ರು ಪಂಚಾಯತಿ ಕಡೆ ಹೋಗಿ ನಾವು ಏನಾರು ಮಾತಾಡಿದ್ರೆ ಅಂದ್ರೆ ಅವ್ರು ಹೇಳ್ತಾರ, ಇಲ್ಲ ನೀವು ವಾಟರ್ ಮ್ಯಾನ್ ಅದನಲ್ಲಪ್ಪ, ನಿಮ್ಮೂರಾಗ ಅದ ವಾಟರ್ ಮ್ಯಾನ್, ಅವ್ರು ಕೇಳ್ರಿ ಚೆನ್ನಾಗಿ ನೀರ್ ಬಿಡಿಸ್ಕೇರಿ ಅಂತ. ವಾಟರ್ ಮ್ಯಾನ್ ಕೇಳಿದ್ರೆ 2 ದಿನಕ್ಕೆ ಮೋಟರ್ ಸುಡ್ತೈತಿ ಅಂತ ಹಿಡ್ಕೊಂಡ್ಬರ್ಬೇಕು. ಈಗ ನೋಡಿದ್ರಲ್ಲಿ ಇವಾಗ ಸಾಕಷ್ಟು ಜನ ನೀರ್ ಹೊತ್ಕೊಂಡು ಹೋದ್ರ, ಅವ್ರೆಲ್ಲಾರು ಹೋಗ್ಬೇಕು, ಅಲ್ಲಿ ಹಿಡ್ಕೊಂಡ್ಬರ್ಬೇಕು, ನೀರ್ ಕುಡಿಬೇಕು. 3 ದಿನಕ್ಕೊಮ್ಮೆ ನೀರ್ ಬಿಡಲ್ಲ. ಬಿಟ್ರು ಒಂದ್ 12 ಗಂಟೆ ಹಂಗ್ ಬಿಡ್ತಾರ. ರಾತ್ರಿ 12 ಗಂಟೆ ನಿದ್ದಿ ಮಾಡೋದೆಲ್ಲ ಬಿಟ್ಟು ನೀರ್ ಹಿಡ್ಕೊಂತ ಕುಂದ್ರೆ ಕೆಲ್ಸ ಸರ್. ಅದು ಎಲ್ಲ ಸಾಕಷ್ಟು ಒಂದು ಧೂಳ ಕಸರ್ಬಿ ಎಲ್ಲ ಬರುತ್ತೆ ಅದ್ರಾಗ. ಅದನ್ನ ಸೋಸ್ಕೊಂಡ್ ಕುಡಿಬೇಕು. ಅಂತ ಒಂದು ಸಮಸ್ಯೆ ಇರೋದು ನಮ್ಮವರು. ಇದನ್ನ ನಾವು ಸಾಕಷ್ಟು ಎಲ್ಲರಿಗೂ ಹೇಳಿವಿ ಸರ್. MLA MP ಅವ್ರಿಗೆ ಇಲ್ಲಿ ಬಂದಾಗ ನಮ್ದೊಂದು ಸಂಘಟನೆ ಮಾಡ್ಕೊಂಡು ಅವಾಗ ಸಂತ ಹೇಳಿವಿ. ಅದನ್ನ ಬಿಡು ಪಂಚಾಯತಿ ಹೋಗಿ ಕೊಟ್ಟಿವಿ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಇಷ್ಟ ನಡೆದು ಬಿಡ ಸರ್. ಇದು ಆದಷ್ಟು ಬೇಗ ಸ್ವಲ್ಪ ಇದನ್ನ ಬಂದು ಚಂದಾಗಿ ಮಾಡ್ಕೊಟ್ಟಂತ ಮಾಡ್ಕೊಡ್ಬೇಕು ಸರ್ ಅಷ್ಟೇ.